ಓಂ ನಮಃ ಶಿವಾಯ. ಶಿವಲೀಲಾಮೃತ ಕಥೆಯಲ್ಲಿ ವೀರಭದ್ರ ಅವತಾರನ ಒಂದು ಚರಿತ್ರೆ ಇದೆ. ಶ್ರಾವಣ ಮಾಸದಲ್ಲಿ ಇದನ್ನು ಕೇಳುವುದರಿಂದ ಶಿವನ ಕೃಪೆಗೆ ಪಾತ್ರರಾಗುತ್ತೇವೆ. ಯಾರಿಗೆ ಬುಕ್ ಓದೋದಕ್ಕೆ ಆಗೋದಿಲ್ಲ ಅವರು ಇದನ್ನು ಕೇಳುತ್ತಾ ಸಹ ಆನಂದವನ್ನು ಪಡೆಯಬಹುದು. ಈ ವೀರಭದ್ರ ಅವತಾರ ಅಂದರೆ ಶಿವನು ವೀರಭದ್ರ ಅವತಾರವನ್ನು ಹೇಗೆ ತಾಳಿದರು, ಏಕೆ ತಾಳಿದರು ಎಂಬ ಸಂಕ್ಷಿಪ್ತವಾದ ವಿವರಣೆ ಇಲ್ಲಿದೆ. ಒಂದು ದಿನ ಶಂಕರ ಕೈಲಾಸದಲ್ಲಿ ಆನಂದದಿಂದ ಕೂತಿರುವಾಗ ಆ ಜಗದಂಬೆಯು ದಾಕ್ಷಾಯಣಿ ಶಿವನ ವಾಮಭಾಗದಲ್ಲಿ ಕೂತಿರ್ತಾರೆ. ಅದೇ ಸಮಯದಲ್ಲಿ ಜಗದಂಬೆಯ ತಂದೆಯಾದ ದಕ್ಷ ಪ್ರಜಾಪತಿಯು ಆ ಸಭೆಯಲ್ಲಿ ಬರುತ್ತಾನೆ. ಆದರೆ ಆ ದಕ್ಷ ಪ್ರಜಾಪತಿಯನ್ನು ಶಿವನು ಮಾತನಾಡಿಸಲಿಲ್ಲ ಎಂದು ಅವನು ಕುಪಿತನಾಗಿ ತನ್ನ ಪಟ್ಟಣಕ್ಕೆ ಶಿವದ್ವೇಷದಿಂದ ಹೊರಡುತ್ತಾನೆ. ಆವಾಗ ದಕ್ಷ ಪತಿಯು ಶಿವನನ್ನು ಕುರಿತು, ನೀನು ಸ್ಮಶಾನ ನಿಲಯ, ಆಶಂಬರ, ರುಂಡಧರ, ಸರ್ಪಧರ, ಅವಿವೇಕಿಯಾದ ಶಿವನೇ, ನಿನಗೆ ನನ್ನ ಮಗಳನ್ನು ಕೊಟ್ಟು ತಪ್ಪು ಮಾಡಿದೆನು ಎಂದು ಶಿವನ ಮೇಲೆ ಸಿಟ್ಟಾಗಿ ಶಿವನನ್ನು ದೂಷಿಸುತ್ತಾನೆ. ಮತ್ತು ತನ್ನ ಮಗಳನ್ನು ಕುರಿತು, ನೀನು ದಾಕ್ಷಾಯಣಿ, ನಿನಗೆಷ್ಟು ಅಹಂಕಾರ, ಗಂಡನ ಪಕ್ಕದಲ್ಲಿ ಕೂತವಳು ಮುಖವೆತ್ತಿ ನನ್ನನ್ನು ನೋಡಲಿಲ್ಲ, ನನ್ನನ್ನು ಕರೆಯಲಿಲ್ಲ, ಮಾತನಾಡಿಸಲಿಲ್ಲ. ಬರಲಿ ಸಮಯ, ನಿಮ್ಮಂತೆ ನಾನು ಮಾಡದಿದ್ದರೆ ನನ್ನ ದಕ್ಷ ಪ್ರಜಾಪತಿಯೇ ಇಲ್ಲ ಎಂದು ದ್ವೇಷಭಾವ ಕೊಟ್ಟು ತನ್ನ ಪಟ್ಟಣಕ್ಕೆ ಹೋಗುತ್ತಾನೆ. ಆವಾಗ ಅವನು ಒಂದು ಯಜ್ಞವನ್ನು ಮಾಡಬೇಕೆಂದು ನಿರ್ಧರಿಸುತ್ತಾನೆ. ಆ ಸಮಯದಲ್ಲಿ ಎಲ್ಲರನ್ನೂ ಆಹ್ವಾನ ಮಾಡುತ್ತಾನೆ. ಎಲ್ಲ ದೇವರಿಗೆ ಮತ್ತು ಜಗದಂಬೆಯ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಆಹ್ವಾನ ಕೊಡುತ್ತಾನೆ. ಆದರೆ ಶಿವ ಮತ್ತು ಪಾರ್ವತಿಗೆ ಆ ಯಜ್ಞಕ್ಕೆ ಕರೆಯುವುದಿಲ್ಲ. ಆವಾಗ ಪಾರ್ವತಿಯು ಶಂಕರನ ಕಡೆಗೆ ಬಂದು, ದೇವ, ನನ್ನ ಪಿತನು ಮಹಾಯಜ್ಞವನ್ನು ಆರಂಭ ಮಾಡಿ ಎಲ್ಲರನ್ನೂ ಕರೆಯಿಸಿ ನಮ್ಮನ್ನು ಮರೆತು ಬಿಟ್ಟಂತೆ ಕಾಣುತ್ತದೆ. ಆದರೆ ಮರೆತರೆ ಏನು, ತವರು ಮನೆಗೆ ಹೋಗುವುದಕ್ಕೆ ನನಗೆ ಅಭಿಮಾನ ಏಕೆ, ನಾನೇ ಹೋಗಿ ಬರುವೆನು, ನನಗೆ ಅಪ್ಪಣೆಯನ್ನು ಕೊಡು ಎಂದು ಕೇಳಿಕೊಂಡಳು. ಆಗ ಶಂಕರನು, ದಕ್ಷಜೆ, ನೀನು ತಂದೆಯ ಮನೆಗೆ ಹೋಗಬೇಡ, ನಮ್ಮ ಅಪಮಾನಕ್ಕಾಗಿ ನಿನ್ನ ತಂದೆ ಯಜ್ಞ ಮಾಡಿರುವರು, ನೀನು ಅಲ್ಲಿಗೆ ಹೋದರೆ ನಿನಗೆ ಅಪಮಾನವಾಗುವುದು, ನನ್ನ ಮಾತು ಕೇಳು ಎಂದು ಶಿವನು ಪಾರ್ವತಿಗೆ ಹೇಳುತ್ತಾನೆ. ಆದರೆ ಪಾರ್ವತಿಯು ತಂದೆಯ ಮೇಲಿನ ಮೋಹ, ತವರು ಮನೆಯ ಪ್ರೀತಿಯನ್ನು ಮೋಹದಿಂದ ಅಲ್ಲಿಗೆ ಕರೆಯದಿದ್ದರೂ ಸಹ ಯಜ್ಞದ ಗಡಬಿಡಿಯಲ್ಲಿ ನನ್ನ ತಂದೆ ಮರೆತಿರಬೇಕು, ನಾನು ಹೋಗಿ ಬರುತ್ತೇನೆ ಎಂದು ಪಾರ್ವತಿ ಹೋಗುತ್ತಾಳೆ. ಆವಾಗ ಪಾರ್ವತಿಯು ದಕ್ಷರಾಯನ ಮನೆಗೆ ದಕ್ಷ ಪ್ರಜಾಪತಿ ಮನೆಗೆ ಹೋದಾಗ ಅವನು ಪಾರ್ವತಿಗೆ ಮಾತನಾಡಿಸುವುದಿಲ್ಲ. ಆವಾಗ ಪಾರ್ವತಿ ತುಂಬ ಮನಸ್ಸನ್ನು ನೊಂದು ಆ ಯಜ್ಞದೊಳಗೆ ಹಾರಿಬಿಡುತ್ತಾಳೆ. ಆವಾಗ ಶಿವದೂತರು ಗಾಬರಿಯಾಗಿ ಶಿವನಡೆಗೆ ಬಂದು ನಡೆದ ಎಲ್ಲ ಕಥೆಯನ್ನು ತಿಳಿಸಿ ಹೇಳುತ್ತಾರೆ. ಶಂಕರನು ಕೋಪದಿಂದ ಹುಂಕರಿಸಿ ಜಡೆ ಬಿಚ್ಚು ನೆಲಕ್ಕೆ ಅಪ್ಪಳಿಸುತ್ತಾನೆ. ಚಿಕ್ಕೆಗಳು ಚೆದರಿದವು, ಭೂಮಿ ಬಿರಿದು ಕೋಟಿ ಸೂರ್ಯ ಪ್ರಕಾಶವೆದ್ದು ಮೂರ್ತಿ ಭವಿಸಿತು. ಶಿವನು ರುದ್ರಾವತಾರಿ. ಆವಾಗ ಶ್ರೀ ಶಂಕರನು ದಕ್ಷ ಸಂಹಾರಕ್ಕೆ ವೀರಭದ್ರನ ಅವತಾರವನ್ನು ಎತ್ತಿ ವೀರಭದ್ರನಿಗೆ ಅಪ್ಪಣೆಯನ್ನು ಕೊಡುತ್ತಾನೆ. ವೀರಭದ್ರನು ತಥಾಸ್ತು ಎಂದು ಕಿಡಿಗಳನ್ನು ಕಾರುತ್ತಾ ದಕ್ಷ ಯಜ್ಞದತ್ತ ಹೋಗುತ್ತಾನೆ. ಸುತ್ತ ಪ್ರಳಯ ಕಂಪನ ಆಗುತ್ತದೆ. ಆವಾಗ ಅಬ್ಬರ ಹೆಚ್ಚಾಗಿ ಎಲ್ಲ ಕಡೆ ರುದ್ರಾವತಾರ ತಾಳುತ್ತಾನೆ. ಆವಾಗ ಇಷ್ಟಾದ ಬಳಿಕ ವಿಷ್ಣು ಬ್ರಹ್ಮರು ಕೈಲಾಸಕ್ಕೆ ಹೋಗಿ ಶಿವನನ್ನು ಪ್ರಾರ್ಥಿಸುತ್ತಾರೆ. ಶಿವನು ಅವರೊಡನೆ ಯಜ್ಞ ಮಂಟಪಕ್ಕೆ ಬಂದು ವೀರಭದ್ರನಿಗೆ ದಕ್ಷಿಣ ರುಂಡವನ್ನು ಕೇಳುತ್ತಾನೆ. ಅದಕ್ಕೆ ವೀರಭದ್ರನು, ಶಿವದ್ವೇಷಿಯ ರುಂಡ ದೊರೆಯಲಾರದು, ಯಾರು ಶಿವದ್ವೇಷ ಮಾಡುತ್ತಾರೋ ಅವರು ಕುರಿಯ ಜನ್ಮಕ್ಕೆ ಬಂದು ಇದೇ ಅವಸ್ಥೆಯನ್ನು ಹೊಂದುತ್ತಾರೆ ಎಂದು ವೀರಭದ್ರನು ವೀರಘೋಷ ಮಾಡುತ್ತಾನೆ. ಆವಾಗ ಎಲ್ಲರೂ ಶಿವನನ್ನು ಸ್ಮರಿಸಿ ಶಿವ ಓಂಕಾರ ನಾದವನ್ನು ಹಾಡಿ ಶಿವನಿಗೆ ಮಂಗಳಾರತಿಯನ್ನು ಎತ್ತುತ್ತಾರೆ. ಇಷ್ಟಾದ ನಂತರ ಅಂಬಿಕೆಯು ದಕ್ಷಯಜ್ಞದಲ್ಲಿ ದೇಹತ್ಯಾಗ ಮಾಡಿದ ಬಳಿಕ ಹಿಮರಾಜನ ಹೆಂಡತಿಯಾದ ಮೇನಕೆಯ ಗರ್ಭದಲ್ಲಿ ಹುಟ್ಟಿ ಬಂದು ಅಂದಿನಿಂದ ಅವಳಿಗೆ ಪಾರ್ವತಿ ಎಂದು ಹೆಸರಾಯಿತು. ಆವಾಗ ಪಾರ್ವತಿಯು ಗಿರಿಜಾಕನ್ಯೆಯಾಗಿ ಶಿವನನ್ನು ಮದುವೆಯಾಗಿ ಶಿವ ಪಾರ್ವತಿ ಎಂದು ನಮಗೆ ದರ್ಶನವನ್ನು ಕೊಡುತ್ತಾರೆ. ಈ ಕಥೆಯನ್ನು ಕೇಳುವುದರಿಂದ ಕರ್ಣಗಳು ಪಾವನವಾಗುತ್ತವೆ. ಶ್ರಾವಣದಲ್ಲಿ ಶಿವಲೀಲಾಮೃತ ಕಥೆಯನ್ನು ಓದಿದರೆ ಆ ಶಿವನ ವಿಶೇಷ ಕೃಪೆ ನಿಮ್ಮ ಮೇಲೆ ಇರುತ್ತದೆ, ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ.